ಹಾಯ್ ಫ್ರೆಂಡ್ಸ್, ತಿರುಪತಿ ಲಡ್ಡಿನಲ್ಲಿ ಹಂದಿ ಸೇರಿದಂತೆ ವಿವಿಧ ಪ್ರಾಣಿಗಳ ಕೊಬ್ಬು ಬಳಸಲಾಗಿದೆ. ಹೀಗಂತ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿಯೇ ಒಪ್ಪಿಕೊಂಡಿದೆ. ಹಾಗಾದ್ರೆ ತಿರುಪತಿಯಲ್ಲಿ ಲಡ್ಡನ್ನು ಹೇಗೆ ತಯಾರಿಸಲಾಗುತ್ತೆ? ತಿರುಪತಿ ಲಡ್ಡಿನ ದೀರ್ಘ ಇತಿಹಾಸ ಗೊತ್ತಾ? ಇಲ್ಲಿ ಡೈಲಿ ಎಷ್ಟು ಲಡ್ಡು ಸೇಲ್ ಆಗುತ್ತೆ? ಎಷ್ಟು ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ, ಗೋಡಂಬಿ, ಏಲಕ್ಕಿ ಬಳಸಲಾಗುತ್ತೆ? ತಿರುಪತಿಯಲ್ಲಿ ಒಂದು ಲಡ್ಡು ಎಷ್ಟು ತೂಕ ಇರುತ್ತೆ? ಒಂದು ಲಡ್ಡಿನ ಬೆಲೆ ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ತಿರುಪತಿ ಲಡ್ಡಿನ ಇತಿಹಾಸ ಏನು? ತಿರುಮಲ ವೆಂಕಟೇಶ್ವರ ದೇವಸ್ಥಾನ ಆಂಧ್ರದ ತಿರುಪತಿಯಲ್ಲಿರೋ ಈ ದೇವಸ್ಥಾನದಲ್ಲಿ ತಿಮ್ಮಪ್ಪನಿಗೆ ಲಡ್ಡಿನ ನೈವೇದ್ಯ ನೀಡಲಾಗುತ್ತೆ. ನಂತರ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಲಡ್ಡು ನೀಡಲಾಗುತ್ತೆ. ಇದನ್ನು ಶ್ರೀವರಿ ಲಡ್ಡು ಅಂತಲೂ ಕರೆಯಲಾಗುತ್ತೆ. ತಿರುಪತಿ ಲಡ್ಡು ಇಂದು ನಿನ್ನೆಯದ್ದಲ್ಲ. ಇದು ಸುಮಾರು 600 ವರ್ಷಗಳ ಹಿಂದೆ ತೆಲುಗು ಮತ್ತು ತಮಿಳು ಪ್ರದೇಶವನ್ನ ಆಳಿದ ಪಲ್ಲವ ವಂಶದ ಸೀಕ್ರೆಟ್ ರೆಸಿಪಿಯಾಗಿತ್ತು. ನಂತರದಲ್ಲಿ ಅಂದ್ರೆ 1715ರಿಂದ ತಿರುಪತಿ ದೇವಾಲಯದಲ್ಲಿ ಇದನ್ನೇ ಪ್ರಸಾದದ ರೂಪದಲ್ಲಿ ನೀಡಲು ಶುರು ಮಾಡಲಾಯಿತು. ಅಂದ್ರೆ ಬರೋಬ್ಬರಿ 300 ವರ್ಷಗಳಿಂದ ತಿಮ್ಮಪ್ಪನ ಪ್ರಸಾದವಾಗಿ ಭಕ್ತರು ಲಡ್ಡು ಪಡಿತಿದ್ದಾರೆ. ತಿರುಪತಿಗೆ ಹೋದೋರೆಲ್ಲ ಇದನ್ನ ತಗೊಳ್ಳದೆ ಬರೋದೇ ಇಲ್ಲ. ಬೇರೆಯವರು ತಿರುಪತಿ ಲಡ್ಡು ಮಾರಂಗಿಲ್ಲ. ತಿರುಪತಿ ಲಡ್ಡು ಫೇಮಸ್ ಆಗ್ತಿದ್ದಂತೆ ಇದರ ಕಾಳಸಂತೆ ಮಾರಾಟ ಶುರುವಾಯಿತು. ಅಂದ್ರೆ ತಿರುಪತಿ ಲಡ್ಡು ಹೆಸರಲ್ಲಿ ದೇವಸ್ಥಾನ ಬಿಟ್ಟು ಹೊರಗಿನವರು ಮಾರಾಟಕ್ಕೆ ಇಳಿದ್ರು. 2009ರಲ್ಲಿ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿ ಈ ಲಡ್ಡು ತಯಾರಿಕೆಗೆ ಪೇಟೆಂಟ್ ಪಡ್ಕೊಳ್ತು. ಇದರಿಂದ ತಿರುಪತಿ ಹೆಸರಲ್ಲಿ ಯಾರೂ ಲಡ್ಡು ಮಾಡಿ ಮಾರಾಟ ಮಾಡುವಂತಿಲ್ಲ. ಲಡ್ಡುಗೆ ಏನೆಲ್ಲ ಹಾಕ್ತಾರೆ? ತಿರುಪತಿ ಲಡ್ಡು ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ ಏನೆಲ್ಲ ಹಾಕ್ತಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತೆ. ಇದಕ್ಕೆ ಕಡಲೆ ಹಿಟ್ಟು, ಗೋಡಂಬಿ, ಏಲಕ್ಕಿ, ತುಪ್ಪ, ಸಕ್ಕರೆ, ಕಲ್ಲು ಸಕ್ಕರೆ, ದ್ರಾಕ್ಷಿ ಮತ್ತು ಕರ್ಪೂರವನ್ನು ಬಳಸಲಾಗುತ್ತೆ. ದಿನಕ್ಕೆ 10 ಟನ್ ಅಂದ್ರೆ 10,000 kgಯಷ್ಟು ಕಡಲೆ ಹಿಟ್ಟು, 10,000 kgಯಷ್ಟು ಸಕ್ಕರೆ, 700 kg ಗೋಡಂಬಿ, 150 kg ಏಲಕ್ಕಿ, 300ರಿಂದ 350 ಲೀಟರ್ ತುಪ್ಪ, 500 kgಯಷ್ಟು ಕಲ್ಲು ಸಕ್ಕರೆ, 540 kgಯಷ್ಟು ದ್ರಾಕ್ಷಿಯನ್ನು ಬಳಸಲಾಗುತ್ತೆ. ಲಡ್ಡು ಕ್ವಾಲಿಟಿ ಕಂಟ್ರೋಲ್ ಹೇಗೆ? ತಿರುಪತಿಯಲ್ಲಿ ರೆಡಿ ಮಾಡೋ ಲಡ್ಡುಗಳ ಟೇಸ್ಟ್ ಮತ್ತು ಗುಣಮಟ್ಟದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಒಂದೇ ರೀತಿ ಇರುತ್ತೆ. ಇದಕ್ಕೆ ಕಾರಣ ಟೆಸ್ಟಿಂಗ್. ಎಸ್, ಇಲ್ಲಿ ರೆಡಿ ಆಗೋ ಲಡ್ಡನ್ನು ಪರೀಕ್ಷೆ ಮಾಡಲೆಂದೇ ಸಪರೇಟ್ ಲ್ಯಾಬ್ ಇದೆ. ಇಲ್ಲಿ ಲಡ್ಡುಗಳನ್ನು ಭಕ್ತರಿಗೆ ನೀಡುವ ಮುನ್ನ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಲಡ್ಡು ಮಾತ್ರವಲ್ಲ, ಲಡ್ಡುಗೆ ಬಳಸೋ ವಿವಿಧ ವಸ್ತುಗಳ ಕ್ವಾಲಿಟಿ ಕೂಡ ಚೆಕ್ ಮಾಡಲಾಗುತ್ತೆ. ಈ ಲಡ್ಡುಗಳನ್ನು 15 ದಿನಗಳ ಕಾಲ ಇಟ್ಟು ತಿನ್ನಬಹುದಾಗಿದೆ. ದಿನಕ್ಕೆ ಎಷ್ಟು ಲಡ್ಡು ಮಾಡಲಾಗುತ್ತೆ? ತಿರುಪತಿ ದೇವಸ್ಥಾನದ ಬೃಹತ್ ಕಿಚನ್ ನಲ್ಲೇ ಲಡ್ಡು ತಯಾರಿಕೆಗೆ ಸಪರೇಟ್ ವಿಭಾಗ ಇದೆ. ಇಲ್ಲಿ ಮೊದಲೆಲ್ಲ 5 ಸೌದೆ ಒಲೆಯಲ್ಲಿ ಲಡ್ಡು ತಯಾರಿಸಲಾಗ್ತಿತ್ತು. ಆದ್ರೆ 1984ರಲ್ಲಿ LPG ಕನೆಕ್ಷನ್ ನೀಡಲಾಯಿತು. ಈ ಕಿಚನ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ದಿನಕ್ಕೆ 8 ಲಕ್ಷ ಲಡ್ಡುಗಳನ್ನ ತಯಾರಿಸೋ ಕೆಪಾಸಿಟಿ ಇದೆ. ಸದ್ಯ ಪ್ರತಿದಿನ ಹತ್ತತ್ರ 4 ಲಕ್ಷದಷ್ಟು ಲಡ್ಡುಗಳನ್ನ ತಯಾರಿಸಲಾಗುತ್ತೆ. 3,000ದಷ್ಟು 700 ಗ್ರಾಂ ತೂಕದ ದೊಡ್ಡ ಲಡ್ಡು, 75,025 ಗ್ರಾಂನ ಚಿಕ್ಕ ಲಡ್ಡು ಮತ್ತು 3.5 ಲಕ್ಷದಷ್ಟು 175 ಗ್ರಾಂನ ಲಡ್ಡುಗಳನ್ನು ತಯಾರಿಸಲಾಗುತ್ತೆ. ಇವುಗಳ ಪೈಕಿ 175 ಗ್ರಾಂನ ಲಡ್ಡುಗಳನ್ನು ಹೆಚ್ಚಿನ ಜನ ತಗೊಂಡೋಗ್ತಾರೆ. ಕಿಚನ್ ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ಲಡ್ಡು ಪ್ರಸಾದದಿಂದ ಇಲ್ಲಿ 100 ಜನರಿಗೆ ಕೆಲಸ ಸಿಕ್ಕಿದೆ. ಲಡ್ಡು ರೆಡಿ ಮಾಡಲು ಅಂತಾನೆ 3 ಶಿಫ್ಟ್ಗಳಲ್ಲಿ 620 ಜನ ಕೆಲಸ ಮಾಡ್ತಾರೆ. ಅವರಲ್ಲಿ 247 ಜನ ಶೆಫ್ಗಳಿದ್ದಾರೆ. ದಿನದ 20 ಗಂಟೆಗಳ ಕಾಲ ನಿರಂತರವಾಗಿ ಲಡ್ಡು ರೆಡಿ ಆಗ್ತಾ ಇರುತ್ತೆ. ಲಡ್ಡಿನಿಂದಲೇ ಬರೋ ಆದಾಯ ಎಷ್ಟು? ಇಲ್ಲಿ ಒಂದು ಲಡ್ಡುಗೆ 25 ರೂಪಾಯಿಯಿಂದ ಹಿಡಿದು 200 ರೂಪಾಯಿವರೆಗೂ ಇದೆ. ದೇವಸ್ಥಾನದಲ್ಲಿ ವರ್ಷಕ್ಕೆ ಸರಾಸರಿ 4,000 ಕೋಟಿ ರೂಪಾಯಿಯಷ್ಟು ಆದಾಯ ಇದ್ದು, ಲಡ್ಡು ಒಂದರಿಂದಲೇ 350 ಕೋಟಿ ರೂಪಾಯಿಯಷ್ಟು ಆದಾಯ ಹರಿದು ಬರ್ತಿದೆ. ಲಡ್ಡು ಇಡೋ ಜಾಗಕ್ಕೆ ಭದ್ರತೆ. ತಿರುಪತಿಯಲ್ಲಿ ಲಕ್ಷಾಂತರ ಭಕ್ತರು ಲಡ್ಡು ಪ್ರಸಾದ ತಗೊಳ್ತಾರೆ. ಅವರು ತಿಂದು ಊರಿಗೂ ಹೋಗಿ ಮತ್ತಷ್ಟು ಜನರಿಗೆ ಹಂಚ್ತಾರೆ. ಹೀಗಾಗಿ ಒಂದು ಸಣ್ಣ ಎಡವಟ್ಟು ಕೂಡ ದೊಡ್ಡ ದುರಂತಕ್ಕೆ ಕಾರಣವಾಗಬಹುದು. ಹೀಗಾಗಿ ಲಡ್ಡುಗಳನ್ನು ಮಾಡಿ ಬಿಗಿ ಭದ್ರತೆಯಲ್ಲಿ ಇಡಲಾಗುತ್ತೆ. ಆ ಕೊಠಡಿಗೆ ಬೇರೆ ಯಾರನ್ನೂ ಬಿಡೋದಿಲ್ಲ. ಆ ಬಾಗಿಲು ತೆರೆಯಬೇಕಾದ್ರೆ ಸೆಕ್ಯೂರಿಟಿ ಕೋಡ್ ಎಂಟ್ರಿ ಬೇಕಾಗುತ್ತೆ.
ಲಡ್ಡು ಖರೀದಿ ಕೂಡ ಕಷ್ಟ. ಭಕ್ತರು ಲಡ್ಡು ಖರೀದಿಸೋದು ಕೂಡ ಸುಲಭದ ವಿಚಾರವಲ್ಲ. ಮೊದಲಿಗೆ ಕೂಪನ್ ತೆಗೆದುಕೊಳ್ಬೇಕು, ನಂತರ ಫೇಸ್ ಸ್ಕ್ಯಾನ್ ಮಾಡಲಾಗುತ್ತೆ, ನಂತರ ಕ್ಯೂನಲ್ಲಿ ನಿಲ್ಬೇಕು. ಪ್ರಸಾದದ ಕೌಂಟರ್ ಬಳಿ ಆ ಕೂಪನ್ ಚೆಕ್ ಮಾಡ್ತಾರೆ. ಆ ಕೂಪನ್ಗೂ ಕ್ಯೂನಲ್ಲಿ ನಿಂತವರ ಫೇಸ್ಗೂ ಮ್ಯಾಚ್ ಆದ್ರೆ ಮಾತ್ರ ಲಡ್ಡು ನೀಡಲಾಗುತ್ತೆ. ನಂದಿನಿ ಮತ್ತು KMF ನಂಟು. ಲಡ್ಡಿನಲ್ಲಿ ಹಂದಿ ಕೊಬ್ಬು ಮಿಕ್ಸ್. 2005ರಿಂದಲೂ ರಾಜ್ಯದ KMF ನಂದಿನಿ ತುಪ್ಪವನ್ನು ತಿರುಪತಿಗೆ ಕಳುಹಿಸುತ್ತಾ ಬಂದಿದೆ. ಲಡ್ಡಿಗೆ ಬಳಸಲಾಗುವ 45% ತುಪ್ಪ ನಂದಿನಿಯೇ ಆಗಿತ್ತು. 2022ರ ನಂತರ ನಂದಿನಿ ತುಪ್ಪದ ಬೆಲೆ ಜಾಸ್ತಿ ಆಗಿದ್ರಿಂದ ತಿರುಪತಿ ಆಡಳಿತ ಮಂಡಳಿ ತುಪ್ಪ ತಗೊಳ್ಳೋದು ಬಿಟ್ಟಿತ್ತು. ಆದರೆ ನಂತರದಲ್ಲಿ ಮತ್ತೆ ತುಪ್ಪ ಪೂರೈಕೆ ಮುಂದುವರಿದಿತ್ತು. ನಂದಿನಿ ತುಪ್ಪ ಪೂರೈಕೆ ಸ್ಟಾಪ್ ಆಗಿದ್ದಾಗ ಬೇರೆ ಕಂಪನಿಯಿಂದ ತಿರುಪತಿ ದೇವಸ್ಥಾನಕ್ಕೆ ತುಪ್ಪ ಪೂರೈಕೆ ಆಗ್ತಿತ್ತು. ಆ ತುಪ್ಪದಲ್ಲಿ ಹಂದಿ, ಮೀನಿನ ಕೊಬ್ಬು, ಪಾಮ್ ಆಯಿಲ್ ಸೇರಿದಂತೆ ವಿವಿಧ ವಸ್ತುಗಳ ಕಲಬೆರಕೆ ಇತ್ತು ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಫ್ರೆಂಡ್ಸ್, ಇದು ತಿರುಪತಿ ಲಡ್ಡು ಬಗ್ಗೆ ಕೆಲವೊಂದು ಆಸಕ್ತಿಕರ ವಿಚಾರಗಳನ್ನು ತಿಳಿಸಿಕೊಡುವ ಪ್ರಯತ್ನ. ನೀವು ತಿರುಪತಿ ಲಡ್ಡು ತಿಂದಿದ್ದೀರಾ? ನಿಮಗೆ ತಿರುಪತಿ ಲಡ್ಡು ಇಷ್ಟನಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.